ಏನು ಆ್ಯಕ್ಷನ್ ತೊಗೊಂಡ್ರಿ ತಮ್ಮ ಇಲಾಖೆಯಿಂದ? ನಿನ್ನೆ ಘಟನೆ ಕುರಿತು ನಮಗೆ ತುಂಬ ನೋವಾಗಿದೆ. ಆದರೆ ಅದು ನಿನ್ನೆ ನಮ್ಮ ಸಿಬ್ಬಂದಿಯವ್ರು ಗಮನಿಸಬೇಕಾಗಿತ್ತು, ಆದರೆ ಅವ್ರು ಗಮನಿಸಿಲ್ಲ. ಅದಕ್ಕೆ ನಾನು ವಾರ್ಡನ್ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀನಿ, ಸಸ್ಪೆಂಡ್ ಮಾಡಿದ್ದೀನಿ. ಡಿ ಗ್ರೂಪ್ದವ್ರೂ ಕುಕ್ಕುಗಳಿಗೆ ಸಸ್ಪೆಂಡ್ ಮಾಡಿದ್ದೀನಿ. ಆಮೇಲೆ ನೈಟ್ ವಾಚ್ಮ್ಯಾನ್ ಏನು ಇರ್ತಾರೋ ಅವ್ರದ್ದು ಕರ್ತವ್ಯ ಮಕ್ಕಳನ್ನ ನೋಡ್ಕೊಳ್ಳೋದು. ರಾತ್ರಿ ಎಲ್ಲ ಅವ್ರ ಹತ್ರನೇ ಇರ್ತಾರೆ. ಯಾವ ಮಗು ಯಾವ ಥರ ಇದೆ, ಏನಾಗಿದೆ ಅಂತ ನೋಡ್ಕೊಳ್ಳೋದು ಅವ್ರ ಕರ್ತವ್ಯ. ಆದರೂ ಅವರು ನಿರ್ಲಕ್ಷ್ಯ ತೋರಿಸಿದಾರೆ. ಅವ್ರನ್ನ ನಾನು ಔಟ್ಸೋರ್ಸಿದ್ದಾರೆ. ಅವರನ್ನು ನಾನು ಅದೇ ಸಂಸ್ಥೆಗೆ ರಿಲೀವ್ ಮಾಡಿದ್ದೀನಿ. 3-4 ಜನದ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ ನಾವು. ಯಾರ್ಯಾರು ಮೇಡಮ್? ಹಾಸ್ಟೆಲ್ ವಾರ್ಡನ್ ಯಾರು? ಹಾಸ್ಟೆಲ್ ವಾರ್ಡನ್ ಶಶಿಕಲಾ ಹಿರೇಮಠ ಅಂತ. ಆಮೇಲೆ ಇವರು ಅಡುಗೆ ತಯಾರು ಪಾರ್ವತಿ, ಪ್ರಿಯಾಂಕಾ ಸಿಂಧೋಗಿ ಅಂತ ಅಡುಗೆ ಅವರು. ಪಾರ್ವತಿ ಅಂತ ಇನ್ನೊಬ್ಬರು. ಇವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮುಂದೆ ಆಗದಂತೆ ಎಚ್ಚರಿಕೆ ವಹಿಸ್ತೀವಿ. ಯಾಕೆ ನಿರ್ಲಕ್ಷ್ಯ ಆಯ್ತಂತ ಮೇಡಮ್? ಅಲ್ಲಿ ಚೆಕಪ್ ಆ ಥರದ್ದೆಲ್ಲ ಇತ್ತಲ್ಲ ಫೆಸಿಲಿಟಿ? ಚೆಕಪ್ ಇತ್ತು, ಮೆಡಿಕಲ್ ಚೆಕಪ್ಪು ಮಾಡಿದ್ದಾರೆ. ಲಾಸ್ಟ್ 5 ಸೆಪ್ಟೆಂಬರ್ಗೆ ಮಾಡಿದ್ದಾರೆ. ಡಾಕ್ಟರ್ಸು ಬಂದಿದ್ದಾರೆ, ನರ್ಸ್ ಬಂದಿದ್ದಾರೆ, ಬಂದು ಮೆಡಿಕಲ್ ಚೆಕಪ್ ಮಾಡಿದ್ರೂ ಅವ್ರು ಗುರುತಿಸಿಲ್ಲ. ಅವರಿಗೂ ಅದು ಪ್ರೆಗ್ನೆಂಟ್ ಇರೋದು ಏನು ಕಂಡು ಬಂದಿಲ್ಲೋ ಅಥವಾ ಅವರು ಮೈಮುಟ್ಟು ನೋಡಿಲ್ಲೋ ಗೊತ್ತಿಲ್ಲ. ಅವರು ಏನು ಅದರ ಇದು ಮಾಡಿಲ್ಲ, ನೋಟ್ ಮಾಡಿಲ್ಲ. ಅದರಲ್ಲಿ ಮೆಡಿಕಲ್ ಚೆಕಪ್ ರಿಜಿಸ್ಟರ್ ಇರ್ತದೆ, ಅದರಲ್ಲಿ ನೋಟ್ ಮಾಡಿಲ್ಲ. ಅದಕ್ಕಾಗಿ ಅದು ಗುರ್ತೇ ಆಗಿಲ್ಲ. ನಾನು ಭಾಳಷ್ಟು ಕೇಳಿದೆ ಕುಕ್ಕು ಕಿಚನ್ ಸರ್ವೆಂಟು, ನೈಟ್ ವಾಚ್ಮ್ಯಾನಿಗೆ, ಯಾಕಪ್ಪ ಯಾಕಮ್ಮ ನೀವೆಲ್ಲ ನೋಡಿಲ್ಲೇನೋ? ನಿಮ್ಮದೇ ಅಡುಗೆ ಮಾಡೋಕ್ಕೆ, ಊಟ ಮಾಡೋಕ್ಕೆ ಅವರು, ಮತ್ತು ಆಮೇಲೆ ಟಿಫನ್ ತೊಗೊಳಕ್ಕೆ ಎಲ್ಲ ಬಂದಿರ್ತಾರೆ. ಇದು ಪ್ಯಾಡ್ ಕೊಡ್ತೀವಿ ರೀ ನಾವು, ನ್ಯಾಪ್ಕಿನ್ ಪ್ಯಾಡ್ ಕೊಡ್ತೀವಿ ಮಂತ್ಲಿ. ಆ ಪ್ಯಾಡ್ ಕೂಡ ತೊಗೊಂಡಿದ್ದಾಳ್ರಿ ಆ ಹುಡುಗಿ, ಮಂತ್ಲಿ ತೊಗೊಂಡಿದ್ದಾಳೆ. ಹಾಗಾಗಿ ನಮಗದು ಯಾವುದೇ ಡೌಟ್ ಬಂದಿಲ್ಲ. ಹೆರಿಗೆ ಆಗಿದ್ದು ವಸತಿ ನಿಲಯದಲ್ಲೇ. ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಇಟಗಿ. ಅದು ಅಂದ್ರೆ ಹೈಸ್ಕೂಲ್ಗೆ ಹೋಗೋದು ಬೇರೆ, ವಸತಿ ನಿಲಯ ಬೇರೆ? ಬೇರೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾಳಂತ ಹುಡುಗಿ. ಬಟ್ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ಲು. ಆದರೆ ಅದು ನಮ್ಮ ಹಾಸ್ಟೆಲ್ನಲ್ಲಿ ಯಾವುದೇ ಘಟನೆ ಆಗಿಲ್ಲ. ಆ ಹುಡುಗಿ ಆಗಲಿ, ಆ ಹುಡುಗನ್ನ ಇಲ್ಲಿ ಕರ್ಕೊಂಡು ಬರೋದು, ಮಾತಾಡೋದು, ಅದು ಯಾವುದೂ ಘಟನೆ ನಮ್ಮಲ್ಲಿ ಆಗಿಲ್ಲ. ಅಲ್ಲಿ ಹಾಸ್ಟೆಲ್ದಲ್ಲಿ ಸುಸಂಸ್ಕೃತವಾಗೇ ಉಳ್ಕೊಂಡಾಳ ಆ ಹುಡುಗಿ. ಅದು ನಮಗದು ಈಗ ನೋಡಿರಿ, ಒಬ್ರು ಯಾರಾದರೂ ಆ ಥರ ನಡವಳಿಕೆ ಇದೆ ಅಂದರೆ ಅವ್ರ ಬಿಹೇವಿಯರಲ್ಲಿ ಸಹಜವಾಗಿ ತಪ್ಪಾಗಿದ್ದು ಕಂಡು ಬರ್ತದೆ. ಹಂಗೆ ನಮಗೆ ಗುರುತಾಗಿದ್ರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋಬೋದಾಗಿತ್ತು. ಆ ಥರ ಏನೂ ಮಾಡಿಲ್ಲ. ಅವ್ರ ಊರಲ್ಲೇ, ಅವ್ರ ಮನೆ ಪಕ್ಕದಲ್ಲಿರೋಂಥ ಹುಡುಗನ್ನೇ ಅವ್ರು ಏನು ಭೇಟಿಯಾಗ್ಯಾರ, ಅವ್ರು ಏನು ಕೂಡ್ಕೊಂಡಾರ, ಅವ್ರ ಊರಲ್ಲೇ ಆಗಿದೆ. ಆದರೆ ಇಲ್ಲೇನೂ ಆಗಿಲ್ಲ. ಅಂಥ ಘಟನೆ ನಮ್ಮ ಹಾಸ್ಟೆಲಿಂದ ನಡೆದಿಲ್ಲ. ಈ ಥರದ ಘಟನೆಗಳು ಆಗಬಾರ್ದು, ಮುಂದೆ ಆಗದಂತೆ ಎಚ್ಚರಿಕೆ ವಹಿಸ್ತೀರಿ ಮೇಡಮ್ ವಸತಿ ನಿಲಯದಾಗ? ಯಾಕಂದ್ರೆ ಹೆಣ್ಮಕ್ಳ ಸೇಫ್ಟಿ ಭಾಳ ಇದೆ. ಹಾಂ ರೀ, ಹೆಣ್ಮಕ್ಳು ಸೇಫ್ಟಿ ಅದು ಒಂದು ಇದು ಇದೆ ರೀ. ಮಕ್ಕಳ ಆಯೋಗದ ಇದೆ, ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ ಮೇಡಮ್ ಈಗ ಮಕ್ಕಳ ರಕ್ಷಣಾ ಆಯೋಗದೊಳಗೆ. ಹೌದು. ನಿಮಗೆ ಮತ್ತೆ ಏನಾರ ಮಾಹಿತಿ ಕೇಳಿದ್ರ ಮೇಡಮ್ ಸರ್ಕಾರದಿಂದ? ನಮ್ಮ ಇಲಾಖೆ ಇದು ಆಯುಕ್ತರು ಕೇಳಿದ್ರು, ಹೇಳಿದ್ವಿ ನಾವು. ಏನು ಮಾಡಿದ್ರಿ ಅಂತ ಕೇಳಿದ್ರು. CO ಸಾಹೇಬರು ಸಸ್ಪೆಂಡ್ ಮಾಡೋಣ ಅಂತ ಮೊದಲೇ ಹೇಳಿದರು. ಅವ್ರು ರೆಡಿ ಮಾಡಿಕೊಂಡು ಸೈನ್ ಆಗಿತ್ತು. ಅದನ್ನೇ ನಾವು ಮತ್ತೆ ಸಾಹೇಬ್ರಿಗೆ ಕಳಿಸ್ಕೊಟ್ವಿ ಸರಿ ಅಷ್ಟೇ. ಥ್ಯಾಂಕ್ಸ್.